ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಚಿನ್ ಸಂಚಾರಿ. ನಾನಿವತ್ತು ಸಿಂಗ್ಲಾಜಿಪುರಕ್ಕೆ ಬಂದಿದ್ದೀನಿ. ಬನ್ನಿ, ಬೆಟ್ಟ ಮತ್ತೆ ಇದ್ರ ಇತಿಹಾಸ ಎಲ್ಲ ನೋಡೋಣ. ರೋಡ್ ಮಾತ್ರ ಎಷ್ಟು ಕಡ್ದಾಗೈತೆ ಗೊತ್ತಾ? ಯಪ್ಪ, ವ್ಯೂ ನೋಡಿ ಹೆಂಗ್ ಕಾಣ್ತಿದೆ, ಸಖತ್ತು. ಸಿಂಗ್ಲಾಜಿಪುರ ನೋಡಿ ಹೆಂಗ್ ಕಾಣ್ತಿದೆ. ಮೇಲ್ ಬತ್ತ ಬತ್ತ ಬಿಸ್ಲಿದ್ರು ಎಷ್ಟು ತಣ್ಣಗೈತಿದೆ ಗೊತ್ತಾ? ಸಕ್ಕದಾಗೈತೆ ಮಾತ್ರ ಇದು ಬೆಟ್ಟ. ಏನ್ ಆ ಕಡೆಯಿಂದ ಬ್ರೇಕ್ ಏನಾದ್ರು ಕಮ್ಮಿ ಇದ್ರೆ ಬರಕ್ಕೆ ಆಗಲ್ಲ ಅನ್ಕೊಳ್ಳಿ. ಸಖತ್ತು ಸ್ಟೀಫ್ ಐತೆ ಬೆಟ್ಟ. ಏನ್ ಗುರು ವೀವ್ ಇದು! ಯಪ್ಪ, ಚಿಂದಿ ತೆಂಗಿನ ಮರಗಳು ನೋಡಿ ಎಷ್ಟು ಕಾಣ್ತೈತೆ. ಸಖತ್ ಎತ್ತರಗೈತೆ ಗುರು ಬೆಟ್ಟ ಇದು. ಮಾರ್ನಿಂಗ್ ಬಂದ್ರಂತೂ ವೀವ್ ಇನ್ನೂ ಸಕ್ಕದಾಗ ಕಾಣ್ತದೆ. ಹಿಮ ಗಿಮ ಎಲ್ಲ ಹೆಂಗ್ ಕಾಣ್ತದ ಗೊತ್ತಾ? ಇಷ್ಟು ಕಡ್ದಾಗಿರತ್ತವೆಲ್ಲ ಆನೆ ಇರಲ್ಲ, ಆನೆ ಭಯ ಇಲ್ಲ ಬಿಡಿ. ಅದೇನಿದ್ರು ಆನೆಗೇನಿದ್ರು ಅಷ್ಟ ನೆಲ ಮಟ್ಟ ಇರ್ಬೇಕು, ಈ ತರ ಇದ್ರೆ ಇರಲ್ಲ ಆನೆ. ನಾಲೆ ಹುಲ್ಲು ಏನ್ ರೋಡ್ ಗಂಟ ಬಂದ್ಬಿಟ್ಟೈತೆ, ಗೊತ್ತೇ ಆಗಲ್ಲ ಆ ಕಡೆ ಏನ್ ಬರೋದು. ಲೆಫ್ಟ್ ಅಲ್ಲಿ ಇಲ್ಲ ಅಂದ್ರೆ ಭಾರಿ ಕಷ್ಟ. ರೋಡ್ ಮಾತ್ರ ಚೆನ್ನಾಗೈತೆ ಬೆಟ್ಟಕ್ಕೆ. ಓಕೆ ಬನ್ನಿ, ಇಲ್ಲಿ ಪಾರ್ಕ್ ಮಾಡಿ ಹೋಗೋಣ. ಓಕೆ, ಬೆಟ್ಟದ ಹತ್ರ ಬಂದ್ವಿ. ಗಾಡಿ ಕಡೆ ಪಾರ್ಕ್ ಮಾಡಿದೆ. ಇಲ್ಲೊಂದು ದೇವಸ್ಥಾನ ಇದೆ. ಹಾ, ಕ್ಯಾಮ್ರಾ. ಕಾಲಭೈರವೇಶ್ವರ ಇದ ಕರಿಯಣ್ಣ ಕೆಂಚಣ್ಣ. ಮುತ್ತತ್ತಿಲು ಇದೆಯಲ್ಲ ಅದ. ಅಲ್ಲಿ ಐನೋರು ಇದಾರಲ್ಲ ಅಣ್ಣ ಅಲ್ಲಿ ಆ ದೇವಸ್ಥಾನ. ಹೌದಾ? ಹಾ, ಗವಿರಂಗಪ್ಪ. ಅಲ್ಲಿ ಗವಿರಂಗಪ್ಪ ಸ್ವಾಮಿ ದೇವಸ್ಥಾನ ಇದೆ, ದೇವ್ರಿದೆ. ಅಲ್ಲಿ ಹೋಗೋಣ ಬನ್ನಿ. ಇಲ್ಲೊಂದು ಕೊಡ ಇದೆ, ತುಂಬಾ ಚೆನ್ನಾಗಿದೆ. ಈ ಕಡೆ ವ್ಯೂ ನೋಡೋಣ ಬನ್ನಿ. ಕೋತಿ ಇದೆ, ಕ್ಯಾಮ್ರಾ ಕಿತ್ಕೊಳ್ತಾ ಸಾಕು. ವ್ಯೂ ನೋಡಿ, ಚೇಂಜ್ ಆಗಿದೆ ವ್ಯೂ. ಸಕ್ಕತ್ತಿದೆ ವ್ಯೂ ಮಾತ್ರ. ಮುಳ್ಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ಒಳಗಡೆ ದೇವ್ರ ದರ್ಶನ ಮಾಡೋಣ. ಗವಿರಂಗ ಸ್ವಾಮಿ ಸನ್ನಿಧಿ. ಇದು ಶ್ರೀ ಗವಿರಂಗಸ್ವಾಮಿ ಅಂತ, ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಗ್ರಾಮದ ದೇವಸ್ಥಾನ. ಹೈವೇ ಚನ್ನಪಟ್ಟಣದಿಂದ ಸಾತ್ನೂರ್ವರೆಗೂ ಹೈವೇನಲ್ಲಿ ಇದೆ ದೇವಸ್ಥಾನ. ದೇವಸ್ಥಾನದ ಹತ್ರಕ್ಕೆ ಪ್ರತಿಯೊಂದು ಗಾಡಿಗಳು ವೆಹಿಕಲ್ ಬರುತ್ತೆ. ಇದು ಶುಂಗು ಮಹರ್ಷಿ ತಪಸ್ ಮಾಡೋ ಸ್ಥಳ. ಶುಂಗು ಮಹರ್ಷಿಗಳು ತಪಸ್ ಮಾಡೋ ಸ್ಥಳ. 1600 ವರ್ಷ ಇತಿಹಾಸ ಇದೆ. ಈ ಕಟ್ಸಿ 10 ವರ್ಷ ಆಗಿದೆ. 25 ವರ್ಷ ರೋಡ್ ಆಗಿದೆ. ಏನೇ ಕಾರ್ಯ ಮಾಡಿದ್ರೂ ಈ ದೇವರಿಗೆ ಬಹಳ ಅರ್ಪಿತ ಆಗುತ್ತೆ. ಏನೇ ಕೆಲಸ ಮಾಡಿದ್ರು 48 ದಿನದೊಳಗಡೆ ಆಗಮನ ಆಗುತ್ತೆ, ಅವ್ರ ಕೋರಿಕೆ ಆಗುತ್ತೆ. ಇದು ಚನ್ನಪಟ್ಟಣ ತಾಲೂಕು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿರುವಂತಹ ದೇವಸ್ಥಾನ. ಹನ್ನಿಯೂರು, ಸಿಂಗಾಜಿಪುರ, ಕೋಡಿವಸಳ್ಳಿ, ರಾಮೇಗೌಡನದುಡ್ಡಿ ಈ ಗ್ರಾಮದವರು ಸೇರಿ ಇದನ್ನ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ರು. ರಘುನಾಥ್ ಅಂತ ಜೀರ್ಣೋದ್ಧಾರ ಮಾಡಿದ್ದಾರೆ. 48 ದಿನದೊಳಗಡೆನೆ ಮಾಡಿದ್ದಾರೆ.
ಒಳಗಡೆ ಬನ್ನಿ, ದೇವಸ್ಥಾನ ಇದೆ. ಶೃಂಗಮಹರ್ಷಿ ದೇವಸ್ಥಾನ ಇದು. ಅಲ್ಲಿ ಉದ್ಭವ ರಂಗನಾಥ ಅಂತ ಬಂದಿದೆ ಒಳಗಡೆ. ಒಳಗಡೆ ಉದ್ಭವ ರಂಗನಾಥ ಅಂತ, ಅದು ಅದು ರಂಗನಾಥ. ಇದು ರಂಗನಾಥ, ಇದು ಉದ್ಭವ ರಂಗನಾಥ. ಉದ್ಭವ ರಂಗನಾಥ 1600 ವರ್ಷ ಇತಿಹಾಸ ಇದೆ. ಏನೇ ಕೋರಿಕೆ ಮಾಡಿದ್ರು ವಿಶೇಷವಾಗಿ ನಡೀತದೆ. ಅನ್ನ ಸಂತರ್ಪಣೆ ನಡೀತದೆ ಪ್ರತಿ ಶನಿವಾರ. ಇಲ್ಲಿ ವಿಶೇಷವಾಗಿ ಏನೇ ಇಲ್ಲದಿರೋ ಮಕ್ಕಳಿಲ್ಲದವ್ರಿಗೆ ಕೋರ್ಟು ಕಚೇರಿ ಎಲ್ಲಾರ್ಗು ಸುದ್ದಿ ಆಗುತ್ತೆ. ಏನೇ ಕೋರಿಕೆ ಮಾಡ್ಕೋದ್ರೂ ಆಗುತ್ತೆ. ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ತಡೆ ಗಿಡೆ ಎಲ್ಲ ಹೊಡ್ಕೊಡ್ತೀವಿ. ಮನೆಗೆ ಪೂಜೆನೂ ಮಾಡ್ಕೊಡ್ತೀವಿ. ವಿಶೇಷವಾಗಿ ನಡೀತದೆ. ಏನೇ ಕೋರಿಕೆ ಮಾಡ್ಕೊಂಡ್ರೆ 48 ದಿನ ನಡೀತದೆ. ಇಲ್ಲಿಂದ ಬಿಟ್ರೆ ಇಲ್ಲಿ ಎದುರುಗಡೆ ಆಂಜನೇಯ ಇದ್ದಾನೆ, ಅದ್ರ ಮುಂದೆ ಪಾದರ ಇದೆ, ಅದ್ರ ಮುಂದೆ ಬಾಗ್ಲು ಭೈರವೇಶ್ವರನ ದೇವಸ್ಥಾನ, ಬಾಗ್ಲಲ್ಲಿರುವಂತ ಬಂಟರ ದೇವಸ್ಥಾನ. ಇದಕ್ಕೆ ರಸ್ತೆ ಇಲ್ಲಿ ಅನಿಯರ್ ಕಡೆಯಿಂದ ಮೆಟ್ಲು ದಾರಿ ಇದೆ, ಸಿಂಗರಾಜಿಪುರ ಕಡೆಯಿಂದ ಗಾಡಿ ವೆಹಿಕಲ್ ಬರುವಂತ ದಾರಿಗಳಿದೆ. ಏನೇ ಮಾಡ್ಕೊಂಡು ಹೋದ್ರೂ ಶುಭ ಆಗ್ಲಿ. ಹಿಡನ್ ಆಗಿರೋ ಒಂದು ಜಾಗ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಇಲ್ಲೊಂದು ಮಂಟಪ ಇದೆ. ನೋಡಿ, ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ಮ ಚನ್ನಪಣ್ಣ ಸುತ್ತಮುತ್ತ ಇಂಥ ಜಾಗಗಳಿದೆ ನೋಡಿ. ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಕಾಣ್ತಿದೆ ನೋಡಿ, ಅಲ್ಲಿಗೆ ಹೋಗ್ಬೇಕು. ಗುಹೆ ತರ ಇದೆ ಒಂದು, ಹೋಗೋಣ. ಸ್ವಲ್ಪ ದಾರಿ ತರ ಇದೆ ಅಷ್ಟೇ ನೋಡಿ, ಈ ತರ ಇದೆ. ಇದು ಸ್ವಲ್ಪ ಹಿಡನ್ ಆಗಿದೆ ಜಾಗ. ಬೆಟ್ಟದ ಮೇಲ್ಗಡೆ ಜನ ಇಲ್ದಾಗ ಈ ತರ ಜಾಗಕ್ಕೆಲ್ಲ ಬರಕ್ ಹೋಗ್ಬಿಡಿ. ಕರಡಿಗಳಿರುತ್ತೆ, ನೀವು ಹುಷಾರಲ್ಲಿ ನೀವಿರಿ. ಅಲ್ಲಿ ಜನ ಇದಾರೆ, ಅದಕ್ಕೆ ನಾನು ಬರ್ತಿದ್ದೆ ಅಷ್ಟೇ. ಕಡೆಗೂ ಏನು ಇಲ್ಲ. ಇಲ್ಲಿ ಒಂದು ಮನೆ ತರ ಕಟ್ಟಿದ್ದಾರೆ ಅಷ್ಟೇ. ಕೇವ್ ತರ ಇದೆ ಇದು. ಓಕೆ ಬನ್ನಿ ಹೋಗ್ಲಾ. ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ ಅಂದ್ರೆ ಸಕ್ಕದಾಗಿದೆ. ಬಟ್ ತುಂಬಾ ಕೇರ್ಫುಲ್ ಆಗಿರಿ, ತುಂಬಾ ಪೀಕ್ ಇದೆ ನೋಡಿ. ಅಪ್ಪ ಸೀರಿಯಸ್ಲಿ ನೋಡಕ್ಕೆ ಭಯ ಆಗ್ತದೆ ಇನ್ನ. ಚನ್ನಪಣ್ಣದಿಂದ ಒಂದು 15 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಜಾಗ ತುಂಬಾ ಚೆನ್ನಾಗಿದೆ. ಚನ್ನಪಣ್ಣ ತಾಲೂಕು ಸಿಂಗರಾಜಿಪುರದಿಂದ ರೈಟ್ ತಗೊಂಡ್ರೆ ಮೇಲ್ ಬೆಟ್ಟಕ್ಕೊಂದು 2 ಕಿಲೋಮೀಟರ್ ಆಗ್ತದೆ ಮೇಲಕ್ಕೆ. ಜಾಗ ತುಂಬಾ ಚೆನ್ನಾಗಿದೆ, ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಚಿನ್ ಸಂಚಾರಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ. ಸಚಿನ್ ಸಂಚಾರಿ ಅಂತ ನನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೂ ಫಾಲೋ ಮಾಡಿ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.